ನಮಸ್ಕಾರ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ಅಂದರೆ ಈ ವರ್ಷದ BCWD ಅಂದರೆ BCM ಹಾಸ್ಟೆಲ್ ಆನ್ಲೈನ್ ಅರ್ಜಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತೆ. ಆ ಒಂದು ಅರ್ಜಿಯನ್ನು ನೀವು ಇದೇ ವೆಬ್ಸೈಟ್ SHP ಇಲ್ಲಿದೆ ನೋಡಿ, ಈ ರೀತಿ ಪೂರ್ತಿಯಾಗಿ ಟೈಪ್ ಮಾಡಬೇಕು. shp.karnataka.gov.in/BCW/ ಅಂತ ಟೈಪ್ ಮಾಡಿದರೆ ಮಾತ್ರ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ನೋಡಿ, ಈ ಒಂದು ಹಾಸ್ಟೆಲ್ ಅರ್ಜಿ ಯಾವಾಗ ಪ್ರಾರಂಭವಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಕ್ಲೋಸ್ಡ್ ಅಂತ ಇದೆ. ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಕೊನೆಯ ದಿನಾಂಕ ಯಾವಾಗ ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಮತ್ತು ಇನ್ನಿತರೆ ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ನಾವು ಸರಿಯಾಗಿ ಮಾಹಿತಿ ಕೊಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಭಾಳಷ್ಟು ವಿದ್ಯಾರ್ಥಿಗಳು ವಿಡಿಯೋವನ್ನು ನೋಡ್ತೀರಾ, ಬಟ್ ಭಾಳಷ್ಟು ಲೈಕೇ ಇರಲ್ಲ ಮತ್ತು ಸಬ್ಸ್ಕ್ರೈಬ್ ಕೂಡ ತುಂಬ ಕಡಿಮೆ ಇದೆ. ಸುಮಾರು ನಮ್ಮ ಚಾನಲ್ ಪ್ರಾರಂಭವಾದ್ರಿಂದ 50K ವ್ಯೂಸ್ ಆಗಿದೆ, ಅಂದರೆ 50,000 ವ್ಯೂಸ್ ಆಗಿದೆ. ಸಬ್ಸ್ಕ್ರೈಬರ್ ಸಂಖ್ಯೆ ಕೇವಲ 956 ಮಾತ್ರ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಕೊಡೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ನೀವು ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಪ್ರಮೋಟ್ ಆಗುತ್ತೆ ಮತ್ತು ನಮಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ. ನಾವು ಇನ್ನೂ ಹೆಚ್ಚು ವಿಡಿಯೋವನ್ನು ಮಾಡ್ತೀವಿ. ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಸ್ವಲ್ಪ ಟಾರ್ಗೆಟ್ ಇರುತ್ತೆ, 1,000 ಸಬ್ಸ್ಕ್ರೈಬ್ ಆಗಬೇಕು ಮತ್ತು 4,000 ಅವರ್ಸ್, ಅಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ಅವರ್ಸ್ ವ್ಯೂಸ್ ಆಗಬೇಕಾಗುತ್ತೆ. ಆ ದೃಷ್ಟಿಯಿಂದ ಆದರೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ದು ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ. ನಮ್ಮ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಅದನ್ನು ಕೂಡ ತಿಳಿಸಿ. ಇನ್ನೂ ಏನಾರು ಅಪ್ಡೇಟ್ ಆಗಬೇಕು ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ, ನೋಡಿ ನಂಬರ್ 1 ಹಾಸ್ಟೆಲ್ ಅರ್ಜಿ ಯಾವಾಗ ಪ್ರಾರಂಭ ಅಂದರೆ ಇದೇ ತಿಂಗಳು ಜೂನ್ 27ರಿಂದ ಅರ್ಜಿ ಪ್ರಾರಂಭವಾಗುತ್ತೆ. ಎಕ್ಸಾಕ್ಟ್ಲಿ ಇದು ರೈಟ್ ಡೇಟ್, ಬೇಕಾದ್ರೆ ಬರೆದಿಟ್ಕೊಳ್ಳಿ. ನೆಕ್ಸ್ಟ್, ಯಾರು ಅರ್ಜಿ ಸಲ್ಲಿಸಲು ಅರ್ಹ ಅಂದರೆ ಒಂದು ಪ್ರೀ ಮೆಟ್ರಿಕ್ ಅಂದರೆ 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು. ಇನ್ನೊಂದು ಪೋಸ್ಟ್ ಮೆಟ್ರಿಕ್ನಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂದರೆ PUC ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು, ಡಿಪ್ಲೊಮೊ ಓದ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ITI ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಜೂನ್ 27ರಿಂದ ಹಾಸ್ಟೆಲ್ ಅರ್ಜಿ ಪ್ರಾರಂಭವಾಗುತ್ತೆ. ಇನ್ನೂ ಉಳಿದ ವಿದ್ಯಾರ್ಥಿಗಳಿಗೆ ಲೇಟ್ ಆಗುತ್ತೆ. ಇನ್ನು ಉಳಿದಂತೆ ಹಾಸ್ಟೆಲ್ ಅರ್ಜಿ ಸಲ್ಲಿಸಲು ನಿಮ್ಮ SSP ID ಇರಬೇಕಾಗುತ್ತೆ. ನೋಡಿ, ಈ ಒಂದು ಹಾಸ್ಟೆಲ್ ಅರ್ಜಿ ಸಲ್ಲಿಸಲು ಈ ಒಂದು ಪೋಸ್ಟ್ ಮೆಟ್ರಿಕ್ನಲ್ಲಿ ಎಲಿಜಿಬಲ್ ಇರತಕ್ಕಂಥದ್ದು ಹೇಳಿದ್ದೀನಿ. ಯಾರು PUC, ಡಿಪ್ಲೊಮೊ, ITI ಮತ್ತು PUC ಸಮಾನಾಂತರ ಕೋರ್ಸ್ಗಳಿಗೆ ಮಾತ್ರ ಈಗ ಅರ್ಜಿ ಪ್ರಾರಂಭವಾಗುತ್ತೆ. ಮತ್ತು ಇನ್ನು ಉಳಿದಂತೆ ಡಿಗ್ರಿ ವಿದ್ಯಾರ್ಥಿಗಳು ಅಂತ ಪ್ರಶ್ನೆ ಕೇಳ್ಬೋದು. ಡಿಗ್ರಿ ವಿದ್ಯಾರ್ಥಿಗಳು ಇದು ಇನ್ನೂ ಲೇಟ್ ಆಗುತ್ತೆ, ಯಾಕಂದರೆ ಅಡ್ಮಿಷನ್ ಪ್ರೋಸೆಸ್ ಇನ್ನೂ ಈಗ ಪ್ರಾರಂಭವಾಗಿದೆ. ನಿಮ್ಮದು ಮೇ ಬಿ ಜುಲೈ ಲಾಸ್ಟ್ ವೀಕಲ್ಲಿ ಆನ್ಲೈನ್ ಅರ್ಜಿ ಪ್ರಾರಂಭವಾಗ್ಬೋದು. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಏನೇನು ಬೇಕು ಅನ್ನೋದನ್ನು ನಾನು ಆಲ್ರೆಡಿ ಅಲ್ಲಿಗೆ ಹೋಗಿದ್ದೆ. SSP ID ಇರಬೇಕು, ನಿಮ್ಮ ಆಧಾರ್ ಕಾರ್ಡು, ತಂದೆ ತಾಯಿ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ನೀವು ಯಾವ ಕಾಲೇಜಲ್ಲಿ ಹೋಗ್ತಿದ್ರೆ ಆ ಕಾಲೇಜಿನ ಒಂದು ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಇನ್ನು ಉಳಿದಂತೆ ಎಲ್ಲ ದಾಖಲಾತಿಗಳ ಜೊತೆಗೆ ನಿಮ್ಮ ಒಂದು SSLC ಮಾರ್ಕಸ್ ಕಾರ್ಡ್, PUC ಮಾರ್ಕಸ್ ಕಾರ್ಡ್, ಪ್ರೀ ಮೆಟ್ರಿಕ್ ಇದ್ದರೆ ನಿಮ್ಮ ಒಂದು ಪ್ರೀ ಮೆಟ್ರಿಕ್ ಮಾರ್ಕಸ್ ಕಾರ್ಡ್ ಮತ್ತು ಪೋಸ್ಟ್ ಮೆಟ್ರಿಕ್ ಇದ್ದರೆ 10th ಅಥವಾ ಫಸ್ಟ್ PUC ಮಾರ್ಕಸ್ ಕಾರ್ಡ್ ಬೇಕಾಗುತ್ತೆ. ಎಲ್ಲ ದಾಖಲಾತಿಗಳು ತೆಗೆದುಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇದೇ ಅರ್ಜಿ ನಿಮಗೆ ತಿಳಿಸಿದಂತೆ ಈ ವೆಬ್ಸೈಟ್ ತೋರಿಸಿದ್ದೀನಲ್ಲ, ಅಲ್ಲಿ ಇದೇ ಜೂನ್ ತಿಂಗಳಿಂದ. ದಯವಿಟ್ಟು ವಿದ್ಯಾರ್ಥಿಗಳೇ, ನಾವು ಕೊಡೋ ಮಾಹಿತಿ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನೋಡಿ, ಹಿಂದೆ 2 ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು BCM ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಆ ವಿಡಿಯೋಕ್ಕೆ ಲೈಕೇ ಬರ್ತಾಯಿಲ್ಲ, ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿಲ್ಲ, ಬಟ್ ವ್ಯೂಸ್ ಸಿಕ್ಕಾಪಟ್ಟಿದೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.